हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयो सुभग गोविन्दार्य मे मानसं मात्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं। ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 7ನೇ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಇಲ್ಲಿಯವರೆಗೆ ನಾವು ನೋಡಿದ್ದು ಅಂದರೆ ಅದು ಇಲ್ಲಿ ಆಚಾರ್ಯ ಮಧ್ವರು ಯಾವ ಬದರಿಕಾಶ್ರಮದಲ್ಲಿ ಆ ಪರಮಾತ್ಮ ವೇದವ್ಯಾಸನನ್ನು ದರ್ಶನ ಮಾಡಿದರು. ಆ ಶಮ್ಯಾಪ್ರಾಸದಲ್ಲಿ ಇದ್ದಂತಹ ವಿಶೇಷವಾದಂತಹ ಬಹು ಎತ್ತರವಾದಂತಹ ಮರದಡಿಯ ಕಟ್ಟೆ, ಅದರ ಮೇಲೆ ಕುಳಿತಂತಹ ಅಸಂಖ್ಯ ಋಷಿಗಳು, ಮಧ್ಯದಲ್ಲಿ ಶೋಭಿಸ್ತಾ ಇರುವಂತಹ ವೇದವ್ಯಾಸರು. ಆ ವೇದವ್ಯಾಸರನ್ನ ನೋಡಿ ತಮ್ಮ ಹೃದಯದಲ್ಲೇ ನಿತ್ಯವೂ ಅದೇ ರೂಪವನ್ನು ಕಾಣ್ತಾರೆ ಆಚಾರ್ಯರು. ಆದರೆ ಈಗ ಕಣ್ಣೆದುರಿಗೆ ಹೊರಗೆ ಸಹ ಕಾಣ್ತಾ ಇದ್ದಾರೆ. ಹೃದಯದೊಳಗೆ ಕಾಣುವಂಥದ್ದು, ಕಣ್ಣೆದುರಿಗೆ ಹೊರಗೆ ಸಹ ಕಾಣುವಂಥದ್ದು. ಹೀಗೆ ಇಂತಹ ಆ ಸಾಕ್ಷಾತ್ ನಾರಾಯಣನೇ ಈಗ ಈ ಋಷಿ ರೂಪ ತಾಳಿ ವೇದವ್ಯಾಸ ರೂಪದಿಂದ ಇಲ್ಲಿ ಕುಳಿತಿರುವಂಥದ್ದು. ಈ ವೇದವ್ಯಾಸರ ಜ್ಞಾನ ಕಾರ್ಯ ಅಪಾರವಾಗಿರುವಂಥದ್ದು. ಯಾಕೆ ಅಪಾರ ಅಂತ ಹೇಳುವುದು ಅಂದರೆ, ಎಲ್ಲ ಶ್ರುತಿಗಳ ತಾತ್ಪರ್ಯವನ್ನು ಹೇಳ್ತಾರೆ. ಎಲ್ಲ ಶ್ರುತಿಗಳ ತಾತ್ಪರ್ಯವನ್ನು ಒಳಗೊಂಡಂತಹ ಮಹಾಭಾರತ, ಹಾಗೆಯೇ ಮಹಾಭಾರತ ಎನ್ನುವಂತಹ ಪಾರಿಜಾತ ವೃಕ್ಷ, ಹಾಗೆ ಮಹಾಪುರಾಣಗಳೆನ್ನುವಂತಹ ಕಾಮಧೇನು, ಇವೆಲ್ಲವನ್ನು ಕೂಡ, ಮತ್ತು ಬ್ರಹ್ಮಸೂತ್ರಗಳೆನ್ನುವಂಥ ಅಮೃತ, ಇವೆಲ್ಲವನ್ನೂ ಕೂಡ ಈ ಸತ್ಯವತಿ ಕುಮಾರನಾದಂತಹ ಈ ವೇದವ್ಯಾಸರು ಮನುಷ್ಯರ ಉದ್ಧಾರಕ್ಕೋಸ್ಕರವಾಗಿ ಮಾಡಿಕೊಟ್ಟದ್ದು, ಆತ್ಮೋದ್ಧಾರಕ್ಕೆ. ಇದರಲ್ಲಿ ವೇದವ್ಯಾಸರಿಗೆ ನಾವು ಏನು ಮಾಡುವುದಿಲ್ಲ. ವೇದವ್ಯಾಸ ಜಯಂತಿ ಅಂತ ಬರ್ತದೆ, ವೇದವ್ಯಾಸ ಜಯಂತಿ ಅಂತ ಉಂಟು. ನಮಗದು ಯಾವತ್ತು ಅಂತಲೂ ಗೊತ್ತಿರೋದಿಲ್ಲ. ಯಾವತ್ರಿ ಗೊತ್ತಿಲ್ಲ. ನಿಮಗೆ ಗೊತ್ತುಂಟಾ? ನಮಗೆ ಗೊತ್ತಿಲ್ಲ. ಯಾರು ನಡೆಸ್ತಾರೆ? ಅವರಿಗೂ ಗೊತ್ತು, ನಡೆಸೋರೇ ಇಲ್ಲ. ಹೀಗೆ ಅಪಾರವಾದ ಜ್ಞಾನ ಕಾರ್ಯವನ್ನು ಮಾಡಿ ಎಲ್ಲ ಮನುಷ್ಯರಿಗೆ ಬೇಕಾದಂತಹ ಜ್ಞಾನವನ್ನು ನೀಡಿದವ ವ್ಯಾಸ. ಯಾರ್ಯಾರಿಗೆ ಶ್ರುತಿಗಳ ಅಧ್ಯಯನವಿಲ್ಲವೋ ಅವರೆಲ್ಲರಿಗೋಸ್ಕರವಾಗಿ ಮಹಾಭಾರತ ಮತ್ತು ಪುರಾಣಗಳ ರಚನೆಯನ್ನು ಮಾಡಿದ್ದು ಅಂತ ಸ್ವಯಂ ವೇದವ್ಯಾಸನೇ ಭಾಗವತದ ಪ್ರಾರಂಭಕ್ಕೆ ಹೇಳಿರುವಂಥದ್ದನ್ನು ನಾವು ಕೇಳ್ತೇವೆ. ಇಂತಹ ಪರಮಾತ್ಮ ಎಲ್ಲ ಸಜ್ಜನರ ಮೇಲೆ ತನ್ನ ಪರಮಾನುಗ್ರಹವನ್ನು ತೋರಿದವ ಎನ್ನುವಂತಹ ಈ ಇಷ್ಟು ವಿಷಯವನ್ನು ನಾವು ನೋಡುವಾಗ ನಮಗೆ 21 ಶ್ಲೋಕಗಳು ಆಗಿತ್ತು. ಈಗ ಮುಂದೆ 22ನೇ ಶ್ಲೋಕವನ್ನು ನೋಡುವ.
ಅಧುನಾ ಕಲಿಕಾಲವೃತ್ತಯೇ ಸವಿತೇವ ಕ್ಷಣದಾನುವೃತ್ತಯೇ ಜನದೃಗ್ವಿಷಯತ್ವ ಮಧ್ಯಜತ್ ಭಗವಾನಾಶ್ರಮಮಾವಸನ್ನಿಮಂ. ಈಗ ಈ ಪರಮಾತ್ಮ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದ್ವಾಪರ ಯುಗದ ಅಂತ್ಯಭಾಗದಲ್ಲಿ ವೇದವ್ಯಾಸ ಅವತಾರ ಆದದ್ದು. ಈ ಭೂಮಿಯ ತುಂಬ ಸಂಚಾರ ಮಾಡಿದ್ದಾನೆ. ಇಲ್ಲೇ ಹೇಳಿದ್ದಾರೆ, ಸುಚಿರಾಯೈಷ ಚಚಾರ ಚಾರುಗೀಹಿ ಅಂತ. ಅತ್ಯಂತ ಮನೋಹರವಾದಂತಹ ಮಾತುಗಾರಿಕೆ ಉಳ್ಳಂತಹ ವೇದವ್ಯಾಸರು ಈ ಭೂಮಿಯಲ್ಲೆಲ್ಲ ಉದ್ದಗಲಕ್ಕೂ ಧರ್ಮ ಪ್ರಚಾರ ಮಾಡಲಿಕ್ಕಾಗಿ ಇಲ್ಲೆಲ್ಲ ತಿರುಗಾಡಿದವರೇ. ಆದರೆ ಈಗ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಜನದೃಗ್ವಿಷಯತ್ವಂ ಅತ್ಯಜದ್. ಎಲ್ಲ ಜನರ ಕಣ್ಣಿಗೆ ಈಗ ಕಾಣಿಸುವುದಿಲ್ಲ. ಯಾಕೆ ಕಾಣಿಸುವುದಿಲ್ಲ? ಅವತಾರ ಸಮಾಪ್ತಿ ಅಂತ ಪರಮಾತ್ಮ ತನ್ನ ರೂಪವನ್ನು ಕಾಣಿಸದೆ ಹೋಗ್ತಾನೆ. ಹಾಗೆಯ ಅಂದರೆ ಹಾಗಲ್ಲ. ಆ ವೇದವ್ಯಾಸ ರೂಪ ಈಗಲೂ ಉಂಟು. ಅದನ್ನೇನು ಆ ಪರಮಾತ್ಮ ತನ್ನ ರೂಪವನ್ನು ಅವನು ಉಪಸಂಹಾರ ಮಾಡಲಿಲ್ಲ. ಶಮ್ಯಪ್ರಾಸದಲ್ಲಿ ಇಂದಿಗೂ ಇದ್ದಾನೆ. ಆದರೆ ಎಲ್ಲ ಜನರ ಕಣ್ಣಿಗೆ ಕಾಣುವುದಿಲ್ಲ. ಯಾಕೆ? ಸದಾಕಾಲ ಈ ಶಮ್ಯಪ್ರಾಸದಲ್ಲೇ ವಾಸ ಮಾಡ್ತಾನೆ. ಯಾಕೆ ಹೀಗೆ ಅಂದರೆ, ಈಗ ಕಲಿಯುಗ ಇದೆ. ಕಲಿಯ ಪ್ರಾಬಲ್ಯದಿಂದ ಕೂಡಿರುವಂಥ ಯುಗ ಇದು. ಹಾಗಾಗಿ ಕಲಿಯ ಪ್ರಭಾವಕ್ಕೆ ಜನರು ಒಳಗಾಗ್ತಾರೆ. ಕಲಿಯ ಪ್ರಭಾವಕ್ಕೆ ಒಳಗಾದಾಗ ಜ್ಞಾನ ಕಾರ್ಯಕ್ಕೆ ಯಾವಾಗಲೂ ಪ್ರೋತ್ಸಾಹ ಇರುವುದಿಲ್ಲ. ಇದೇ ಸಮಯದಲ್ಲಿ ಒಂದೊಳ್ಳೆ ಧಾರಾವಾಹಿ ಬರ್ತದೆ, ಚಂದ ಕಾಣ್ತದೆ, ಬಣ್ಣ ತೋರಿಸ್ತಾರೆ. ಎಲ್ಲರೂ ಬಣ್ಣದ ಟಿವಿ ಹಚ್ಚಿದರೆ ಅದರಲ್ಲಿ ಚಂದವಾಗಿ ದೃಶ್ಯಗಳು, ಅದರಲ್ಲಿ ನಾನಾ ರೀತಿಯ ಸಂಭಾಷಣೆಗಳು, ಏನೋ ಆಸಕ್ತಿ ಮೂಡಿಸುವಂಥದ್ದು ಇರ್ತದೆ. ಜನರಿಗೆ ಆಸಕ್ತಿ ಹುಟ್ಟುತ್ತದೆ, ಅದರಲ್ಲಿ ಇದ್ದೇ ಇರ್ತದೆ. ಹಾಗೆ ಇಂತಹ ಅನೇಕ ಆಕರ್ಷಣೆಗಳಿರುವಾಗ ಇದೇನು ಆತ್ಮಜ್ಞಾನ ವಿಚಾರ. ಆತ್ಮ ಕಣ್ಣಿಗೆ ಕಾಣ್ತದೇನು? ಕಾಣೋದಿಲ್ಲ. ದೇಹ ಕಣ್ಣಿಗೆ ಕಾಣ್ತದೆ. ಇವ್ರು ಯಾರು, ಇವ್ರಿಂಥವ್ರು ಅಂತ ಹೇಳ್ತೇವೆ ಮನುಷ್ಯರ. ಆದರೆ ಆತ್ಮವನ್ನು ತೋರಿಸ್ತೀರೇನು? ಇಲ್ಲ. ಯಾರೋ ತೀರಿಕೊಂಡ್ರಂತೆ ಅಂದರೆ ಅವ್ರು ಇದ್ರು ಈಗಿಲ್ಲ ಅಂತಾರೆ. ಇದ್ದರು ಅಂದರೆ ಈಗಿಲ್ಲ ಅಂತ ಅರ್ಥ. ಇರ್ಬೋದು, ಆದರೆ ಆತ್ಮರೂಪದಲ್ಲಿರ್ತಾರವ್ರು, ಕಣ್ಣಿಗೆ ಕಾಣದವ್ರು. ಪ್ರತ್ಯಕ್ಷವಲ್ಲದ ವಸ್ತು, ಪ್ರತ್ಯಕ್ಷವಲ್ಲದ್ದು ಯಾವಾಗಲೂ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ನಮಗೆಲ್ಲ ಕಣ್ಣಿಗೆ ಬಡಿಯೋ ಹಾಗಿರ್ಬೇಕು ಎದುರಿಗೆ. ಅದು ಟಿವಿಯೇ ಒಂದೇ. ಇದರಲ್ಲಿ ಏನೇನೋ ಬರ್ತದೆ, ಮಹಿಮರಂತೆ, ಏನು ಮಹತ್ವವೋ ಏನೋ ಯಾರಿಗೆ ಹೀಗೆ ಬಹಳ ಅಸಡ್ಡೆ ಆಗ್ತದೆ ಜನರಿಗೆ. ಇದು ಇರುವುದೇ ಹೇಗೆ? ಇವೆಲ್ಲ ಯಾಕೆ ಈ ಮನೋಭಾವ ಬರ್ತದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅದರ ಮುಖ್ಯ ಕಾರಣ ಏನು ಅಂದರೆ ಕಲಿಯ ಪ್ರಭಾವ ಪ್ರಬಲವಾಗಿರುವಂತಹ ಯುಗ ಇದು. ಈಗ ವೇದವ್ಯಾಸರೇ ಎದುರಿಗೆ ಬಂದು, ನೀವೇನು ದಿನ ಇಲ್ಲೇ ಓಡಾಡ್ತಿರ್ತೀರಾ, ನಿಮಗೇನು ನಿಮ್ಮ ಮನೆಗೆ ಹೋಗೋದಿಲ್ವಾ, ನೀವು ಇಲ್ಲೇ ಇರ್ತೀರಾ ಅಂತ ಕೇಳಿಬಿಡ್ತೇವೆ ನಾವು. ಅಂಥ ದುಷ್ಟರು ನಾವು. ಅಂತಹ ದುಷ್ಟ ಬುದ್ಧಿ ಇರ್ತದೆ. ಯಾಕೆಂದರೆ ನಮ್ಮದೇ ನಮಗೆ ಆಕರ್ಷಣೆಗಳು ಬಹಳ ಉಂಟು. ಹೀಗಾಗಿ ಬೇಡವೇ ಬೇಡ ಈ ಜನರು ಯಾರ್ಯಾರು, ನಾನು ಈಗಾಗಲೇ ನನ್ನ ವಾಕ್ಯಗಳನ್ನು ಬರೆದು ಇಟ್ಟಿದ್ದೇನೆ. ನನ್ನ ವಾಕ್ಯಗಳನ್ನು ಯಾರು ಎಷ್ಟು ಅಧ್ಯಯನ ಮಾಡ್ತಾರೋ ಮಾಡಿಕೊಳ್ಳಿ. ಯೋಗ ಇದ್ದವರಿಗೆ ಸಿಗ್ತದೆ. ಗಂಗಾ ನದಿ ಹರಿತಾ ಉಂಟು. ಯಾರು ಬೇಕು ಸ್ನಾನ ಮಾಡುವವರಿಗೆ ಗಂಗೆಯನ್ನು ನಿರೋಧ ಮಾಡುವುದಿಲ್ಲ, ನಿಷೇಧ ಮಾಡುವುದಿಲ್ಲ. ನೀವು ಸ್ನಾನ ಮಾಡಬೇಡಿ, ನನ್ನಲ್ಲಿ ಸ್ನಾನ ಮಾಡಬೇಡಿ, ಈ ನೀರನ್ನು ತಗೊಂಡು ಆಚಮನ ಮಾಡಬೇಡಿ ನಾನೇನು ಹೇಳುವುದಿಲ್ಲ. ಆದರೆ ಸ್ನಾನ ಮಾಡದೇ ಇದ್ದವರಿದ್ದಾರೆ ನನ್ನಂಥವ್ರು. ಮಾಡದೇ ಇದ್ದರೆ ಇಲ್ಲ. ಆದರೆ ಗಂಗೆಯನ್ನು ನಿಷೇಧ ಮಾಡ್ತಾಳ? ಇಲ್ಲ. ಹಾಗೆ ಜ್ಞಾನ ಪ್ರವಾಹ ಹರಿದು ಹೋಗ್ತಾ ಇರ್ತದೆ. ಬೇಕಾದವರನ್ನು ಸೇವಿಸ್ತಾರೆ. ಇದು ಕಲಿಯುಗದಲ್ಲಿ ಮುಖ್ಯವಾಗಿ ಇರುವಂತಹ ವಾಸ್ತವ ಸಂಗತಿ. ಈ ಕಲಿಯುಗದಲ್ಲಿ ಕಲಿಪ್ರಭಾವಕ್ಕೆ ಒಳಗಾದಂತಹ ಜನರ ಕಣ್ಣಿಗೆ ಕಾಣುವುದು ಬೇಡ ಅಂತ ಪರಮಾತ್ಮ ತಾನೇ ಇಚ್ಛಿಸಿ ಅವನು ಶಮ್ಯಪ್ರಾಸದಲ್ಲೇ ವಾಸ ಮಾಡ್ತಾ ಇದ್ದ. ಕಲಿಕಾಲದ ಪ್ರವೃತ್ತಿ ಆಗಿದೆ. ಮತ್ತೆ ಏನಾಗಿದೆ ಅಂದರೆ, ಸೂರ್ಯ ಇದ್ದಾನೆ. ಎಷ್ಟು ಸಮಯ ಇರ್ತಾನೆ ಸೂರ್ಯ? ನಾವೆಲ್ಲ ಏನು ತಿಳಿತೇವೆ, ಬೆಳಿಗ್ಗೆ 6:15 6:30 ಮೂಡ್ತಾನೆ. ಸೂರ್ಯ ಮೂಡುವ ವೇಳೆ ಸಂಜೆ 6:15 6:30 ಆದರೆ ಸೂರ್ಯ ಮುಳುಗಿ ಬಿಡ್ತಾನೆ. ಆಮೇಲೆ ಸೂರ್ಯ ಇಲ್ಲ ಅಂತ ಹೇಳ್ತೇವೆ. ರಾತ್ರಿ ವೇಳೆಯಲ್ಲಿ ಸೂರ್ಯ ಇಲ್ಲ ಅಂತ ಹೇಳ್ತೇವೆ. ಸೂರ್ಯ ಯಾಕಿಲ್ಲ? ಇದ್ದೇ ಇದ್ದಾನೆ. ಸೂರ್ಯ ಇದ್ದಾನೆ, ಕಾಣುವುದಿಲ್ಲ ನಮಗಷ್ಟೆ. ಹಾಗೆ ಕಲಿಗಾಲ ಅಂದರೆ ಕಲಿಯ ಛಾಯೆ ಇದೆ.
ಕಲಿಯ ಛಾಯೆ ಅಂದರೆ ಕಪ್ಪು, ಅದು ಕತ್ತಲೆ. ಅಜ್ಞಾನಕ್ಕೆ ಆ ಅಜ್ಞಾನದ ಕತ್ತಲೆ ತುಂಬುವಂತಹ ಯುಗ ಕಲಿಯುಗ. ಇಂತಹ ಕಲಿಯುಗದಲ್ಲಿ ಅಲ್ಲಿ ಜ್ಞಾನ ಸೂರ್ಯನಾದಂತಹ ವೇದವ್ಯಾಸ ಮರೆಯಾಗಿ, ಜನರ ಕಣ್ಣಿನಿಂದ ಮರೆಯಾಗಿ ಶಮ್ಯಪ್ರಾಸದಲ್ಲೇ ಉಳಿದ. ಭಗವಾನ್ ಆಶ್ರಮಂ ಅವಸನ್ನಿಮಂ, ಅವಸನ್ ಅಲ್ಲೇ ವಾಸ ಮಾಡಿದ ಅಂತರ್ಥ. ಜನದೃಗ್ ವಿಷಯತ್ವಂ ಅತ್ಯಜತ್, ಜನರ ಕಣ್ಣಿಗೆ ಕಾಣುವಂಥದ್ದನ್ನು ಅವನು ಬಿಟ್ಟ. ಹೀಗೆ ಈ ಅಭಿಪ್ರಾಯ. ಇಲ್ಲಿ ಸವಿತೇವ ಕ್ಷಣದ ಅನುವೃತ್ತಯೇ, ಸವಿತಾ ಅಂದರೆ ಸೂರ್ಯ. ಆ ಸೂರ್ಯ ಹೇಗೆ ಮರೆಯಾಗಿ ಬಿಡ್ತಾನೆ, ಅದೇ ರೀತಿಯಾಗಿ ವೇದವ್ಯಾಸರು ಕಾಣಸಿಗಲಿಲ್ಲ. ಯಾಕೆ ಅಂದರೆ ಅಧುನಾ ಕಲಿಕಾಲ ವೃತ್ತಯೇ, ಇದು ಕಲಿಯುಗ. ಅಧುನಾ ಅಂದರೆ ಈಗ, ಈ ಕಲಿಯುಗ ಅಲ್ವೇ, ಹಾಗಾಗಿ ಈ ರೀತಿ ಜ್ಞಾನಲೋಪ ಆಗ್ತದೆ ಅಂತ. ಹೀಗೆ ತದಿದಂ ವಪುರಸ್ಯ ದೃಶ್ಯತೆ ದಲಿತೇಂದೀವರ ಸುಂದರ ದ್ಯುತಿ ಪರಮಾಜಿನ ಯೋಗ ಪೀಠಗಂ ಮಮ ಚೇತೋ ನಯನಾಭಿನಂದನಂ. ಆಚಾರ್ಯರು ಇದನ್ನೆಲ್ಲ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಾರೆ. ಇಲ್ಲಿ ಯಾವ್ದು ಹೇಳಿದ್ರು ನಮಗೆ 17ನೇ ಶ್ಲೋಕದಲ್ಲಿ, ಅಸೌ ವಿಸ್ಮಿತಃ ಇತ್ಯಚಿಂತಯತ್, ಬಹಳ ವೇದವ್ಯಾಸರ ದರ್ಶನ ಮಾಡಿ ಪರಮಾಶ್ಚರ್ಯವನ್ನು ಪಟ್ಟಂತಹ ಪೂರ್ಣಪ್ರಜ್ಞರು ಈ ರೀತಿಯಾಗಿ ಅಚಿಂತಯದ್, ಆಲೋಚನೆ ಮಾಡಿದ್ರು ಅಂತ ಹೇಳುವ ಮಾತಿಲ್ಲ. ಏನೇನು ಆಲೋಚನೆ ಮಾಡಿದ್ರು ಅನ್ನೋದನ್ನೇ ಈಗ ನಮಗೆ ಇದನ್ನೆಲ್ಲ ತಿಳಿಸ್ತಾ ಇರೋದು. ತದಿದಂ ವಪುರಸ್ಯ ದೃಶ್ಯತೆ ದಲಿತೇಂದೀವರ ಸುಂದರ ದ್ಯುತಿ ಪರಮಾಜಿನ ಯೋಗ ಪೀಠಗಂ ಮಮ ಚೇತೋ ನಯನಾಭಿನಂದನಂ ಎನ್ನುವಂಥ. ನಾನೀಗ ಕಾಣ್ತಾ ಇದ್ದೇನೆ. ಇದಂ ವಪುಹು, ಯಾವ ಈ ವೇದವ್ಯಾಸರ ಈ ಒಂದು ಸುಂದರವಾದ ದೇಹಾಕೃತಿಯು ನನಗೆ ಕಾಣಸಿಗ್ತಾ ಇದೆ. ಈ ಭಗವಂತನ ರೂಪ ನನಗೆ ಕಾಣಸಿಗ್ತಾ ಇದೆ. ಇದು ಹೇಗಿದೆ ಅಂದರೆ ದಲಿತೇಂದೀವರ ಸುಂದರ ದ್ಯುತಿ ಅಂತ ಹೇಳ್ತಾರೆ. ಇದು ಹೇಗಿದೆ ಅಂದರೆ ಅರಳಿದಂತಹ ಕುಮುದ ಪುಷ್ಪಗಳ ಕಾಂತಿಯಂತೆ ಅತ್ಯಂತ ಚೆಲುವಾದಂತಹ ಮೈಕಾಂತಿ, ನೈದಿಲೆಯಂತೆ ಅಂದರೆ ಕುಮುದ ಪುಷ್ಪಗಳ ಹಾಗೆ, ನೀಲಕಮಲದ ಹಾಗೆ ಅರಳಿದ ನೀಲಕಮಲದಲ್ಲಿ ಇರುವಂತಹ ಒಂದು ತಾಜಾತನ, ಆ ಸುಂದರವಾದ ನೀಲಿ ಮೈಬಣ್ಣ ಏನುಂಟೋ, ನೀಲಿ ಉಂಟೋ ನೀಲವರ್ಣ, ಅದೇ ರೀತಿ ನೀಲವರ್ಣದ ಆ ಮೈಕಾಂತಿ ಹೊಂದಿರುವಂಥವ ಸುಂದರನಾದವ ಈ ವೇದವ್ಯಾಸ. ಮತ್ತು ಪರಮಾಜಿನ ಯೋಗ ಪೀಠಕ ಅಂದರೆ ಒಳ್ಳೆ ಕೃಷ್ಣಾಜಿನ, ಆ ಕೃಷ್ಣಾಜಿನದಲ್ಲಿ ಯೋಗ, ಅಲ್ಲಿ ಯೋಗಾಸನದಲ್ಲಿ ಈ ಪರಮಾತ್ಮ ಕುಳಿತಿದ್ದಾನೆ. ಈ ಪರಮಾತ್ಮನನ್ನು ದರ್ಶನ ಮಾಡುವಾಗ ಇದು ನನ್ನ ಮಮಚೇತೋ ನಯನ ಅಭಿನಂದನಂ, ಇದು ನನ್ನ ಮನಸ್ಸು ಕಣ್ಣುಗಳಿಗೆಲ್ಲ ಹಬ್ಬವನ್ನು ಉಂಟು ಮಾಡುವಂತಹ, ಆನಂದವನ್ನು ಕೊಡುವಂತಹ ದೃಶ್ಯ. ನಾನೀಗ ನೋಡ್ತಾ ಇರುವಂಥದ್ದು ಯಾವ ಈ ಪರಮಾತ್ಮನ ಚೆಲುವಾದ ರೂಪ. ಚೆಲುವರಲ್ಲಿ ಚೆಲುವನಾದನು ಈ ನಮ್ಮ ವೇದವ್ಯಾಸ. ಇವನಿಗೆ ಕುಮುದ ಪುಷ್ಪದ ಆ ನೀಲಕಮಲದ ಮೈಕಾಂತಿ ಇದೆ. ಅತ್ಯಂತ ಸುಂದರಾಕೃತಿಯಾಗಿದ್ದಾನೆ, ಕಾಂತಿಪೂರ್ಣನಾಗಿದ್ದಾನೆ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ಕೃಷ್ಣಾಜಿನದ ಮೇಲೆ ಕುಳಿತಿದ್ದಾನೆ, ಯೋಗಾಸನದಲ್ಲಿ ಕುಳಿತಿದ್ದಾನೆ. ಮತ್ತು ಇದು ಮಮಚೇತಃ, ನನ್ನ ಮನಸ್ಸು ಹಾಗೂ ನಯನ ಕಣ್ಣುಗಳು, ನನ್ನ ಕಣ್ಣು ಹಾಗೂ ಮನಸ್ಸುಗಳಿಗೆ ಪರಮ ಸಂತೋಷವನ್ನು, ಆನಂದವನ್ನು ಕೊಡುವಂತಹ ದೃಶ್ಯ ಇದು, ಆ ಪರಮಾತ್ಮನ ದರ್ಶನ ಎನ್ನುವುದನ್ನು ಆಚಾರ್ಯರು ಇತ್ಯಚಿಂತಯದ್ದನ್ನೋದ್ರೊಳಗೆ ಬರುವಂಥದ್ದು. ಹೀಗೆ ಆಲೋಚಿಸ್ತಾ ಇದ್ದಾರೆ ಆಚಾರ್ಯರು. ಅಗಣಯ್ಯ ಗುಣೈ ಸುಪೂರಿತಂ ಪರಿಪೂರ್ಣ ಗಣಿತಾತ್ಮ ಸದ್ಗುಣೈ ಇದಮಸ್ತ ಸಮಸ್ತ ದೂಷಣಂ ಸಚಿದಾನಂದಮಯಂ ಹಿ ಕೇವಲಂ. ಇಲ್ಲಿ ಅಗಣಯ್ಯ ಗುಣೈ ಸುಪೂರಿತಂ ಅಂತ ಹೇಳ್ತಾರೆ. ಮತ್ತು ಪರಿಪೂರ್ಣ ಗಣಿತ ಸದ್ಗುಣೈ, ಮುಖ್ಯವಾಗಿ ಪರಮಾತ್ಮನನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಎಣಿಸಲಿಕ್ಕೆ ಬಾರದಷ್ಟು ಗುಣಗಳಿಂದ ಸುಪೂರಿತ, ಪೂರ್ಣವಾದಂಥದ್ದು ಈ ಪರಮಾತ್ಮನ ಮೈ. ಅಂದರೆ ನಮ್ಮ ದೇಹದ ಹಾಗೆ ನಾವು ಯೋಚಿಸಬಾರ್ದು. ನಮ್ಮ ದೇಹವನ್ನು ಯಾರೋ ಕೇಳ್ತಾರೆ ಆರಾಮಿದ್ದೀರಾ ಅಂತ,
ಏನು ಹೇಳಬೇಕು? ಏನಾದರೂ ಒಂದು ಪಿರಿಪಿರಿಯನ್ನು ನಾವು ಹೇಳ್ಕೊಳ್ತೇವೆ, ಹೌದಾ? ನಾವು ಹೇಳ್ಕೊಳ್ದೇ ಇದ್ರೂ ನಮ್ಮಲ್ಲಿ ಏನೋ ಒಂದು ದೇಹದಲ್ಲಿ ದೋಷ ಇದ್ದೇ ಇರ್ತದೆ, ಎಲ್ಲರಿಗೂ ಇರ್ತದೆ. ಇಲ್ಲ ಪರವಾಗಿಲ್ಲ, ಅವ್ರು ಇನ್ನೂ 22 ವರ್ಷದ ಹುಡುಗಿ ಅಂದರೆ, ಅಯ್ಯೋ ಸಾಕಾಗೋಯ್ತಪ್ಪ, ನನಗೆ ತುಂಬ ಸುಸ್ತಾಗಿದೆ, ನೀವೇ ಏನಾದ್ರು ನಂಗೆ ಮಾಡ್ಕೊಡ್ಬೇಕು, ನಾ ಮನೇಲಿ ಏನೋ ಕೆಲಸ ಮಾಡೋದಿಲ್ಲ ಅಂತ ಅಂದ್ರೇನು? ಈ ರೀತಿ ಎಲ್ಲ ವಯಸ್ಸಿನವರಿಗೂ ಕೂಡ ಏನೋ ಒಂದು ಅಶಕ್ತತೆ, ಅನಾರೋಗ್ಯ, ಯಾವುದೋ ಒಂದು ದೇಹದ ಒಂದು ಸಣ್ಣ ಪುಟ್ಟದಾದರೂ ಬಾಧೆ ಇದ್ದೇ ಇರ್ತದೆ, ಅಥವಾ ಕಾಲಕ್ಕೆ ಬರುವುದೂ ಇರ್ತದೆ. ಇದನ್ನೆಲ್ಲ ನಾವು ನೋಡ್ತೇವೆ. ಇವೆಲ್ಲ ಈ ಪ್ರಾಕೃತವಾದಂತಹ ದೇಹ, ಪೂರ್ವ ಕರ್ಮಾನುಸಾರವಾಗಿ ಬರುವಂತಹ ಈ ದೇಹದಲ್ಲಿ ಉಂಟಾಗುವಂತಹ ಬಾಧೆಗಳು. ಪರಮಾತ್ಮನ ವಿಷಯಕ್ಕೆ ಹೋಗ್ರಿ, ಪರಮಾತ್ಮನಿಗೆ ಅಪ್ರಾಕೃತವಾದ ದೇಹ. ಪ್ರಾಕೃತ ದೇಹ ಇದ್ದವರ ಕಥೆಯೆಲ್ಲ ನಾವೇ ಅನುಭವಿಸ್ತಾ ಇದ್ದೇವೆ. ನಮ್ಮ ಅತ್ಯಲ್ಪವಾದಂತಹ ಈ ಪ್ರಪಂಚ ಅನುಭವದಲ್ಲೇ ನಾವು ನೋಡ್ತೇವೆ. ಪರಮಾತ್ಮನ ವಿಷಯವನ್ನು ಯೋಚಿಸಿ ಮಾಡಿ, ನಮಗೆಲ್ಲ ಏನು ಉಂಟೋ ದೋಷಗಳು ಇದೇನೂ ಇಲ್ಲದವನೇ ಪರಮಾತ್ಮ, ಅಪ್ರಾಕೃತನಾಗಿ ಇರುವಂಥವ. ಹೀಗೆ ಅಪ್ರಾಕೃತವಾದಂತಹ ಅತ್ಯಂತ ಸುಮಂಗಳ ವಿಗ್ರಹನಾದಂಥವನು ಪರಮಾತ್ಮ. ಇವನ ದೇಹ ಅಂದರೆ ಅದು ಸದ್ಗುಣ ಪೂರ್ಣವಾದದ್ದು, ಎಲ್ಲ ಮಂಗಲ ಗುಣಗಳಿಂದ ಪರಿಪೂರಿತವಾದಂತಹ ದೇಹವನ್ನು ಹೊಂದಿದವ ಪರಮಾತ್ಮ. ಮತ್ತು ಅವನ ಸದ್ಗುಣಗಳಿದೆಯಲ್ಲ, ಸದ್ಗುಣ ಅನ್ನೋ ಪದವನ್ನೇ ಬಳಸ್ತಾರೆ. ಸದ್ ಅಂದರೆ ನಿರ್ದೋಷ, ಗುಣ ಅಂದರೆ ಗೊತ್ತಿದೆ, ಗುಣಗಳು ಮಂಗಲ ಗುಣಗಳು. ನಿರ್ದೋಷವಾದಂತಹ ಎಲ್ಲ ಮಂಗಲ ಗುಣಗಳಿಂದ ಪರಿಪೂರ್ಣನಾದವನು ಪರಮಾತ್ಮ. ಒಂದು ವಿಷಯ, ಪರಿಪೂರ್ಣ ಅಗಣಿತಾತ್ಮ ಅಂತ. ಆ ಪರಮಾತ್ಮನ ಗುಣಗಳನ್ನು ಇಂತಿಷ್ಟು ಅಂತ ಗಣಿತ ಮಾಡಿ ಹೇಳಲಿಕ್ಕಾಗುವುದಿಲ್ಲ. ಇಲ್ಲ, ಗಣಿತದಲ್ಲಿ ರ್ಯಾಂಕ್ ಬಂದವರು ಕೂಡ ಅವರ ರ್ಯಾಂಕ್ ಎಲ್ಲ ಆಚೆಗಿಡಬೇಕು. ಪರಮಾತ್ಮನ ಮುಂದೆ ನಮ್ಮ ಗಣಿತವೇ ನಡೆಯುವುದಿಲ್ಲ. ಯಾಕೆ ಅಂದರೆ ಅಗಣಿತವಾದಂತಹ ಗುಣಪರಿಪೂರ್ಣತೆ, ಅನಂತ ಗುಣಪರಿಪೂರ್ಣತೆ ಪರಮಾತ್ಮನಲ್ಲಿದೆ. ಹಾಗೆಯೇ ನಿರ್ದೋಷತ್ವವು ಕೂಡ ಪರಮಾತ್ಮನಲ್ಲಿರುವಂತಹ ಗುಣ, ಅವನ ದೇಹದಲ್ಲೇ ಇರುವಂಥದ್ದು, ದೇಹಗತವಾಗೇ ಇರುವಂಥದ್ದು. ಅಂದರೆ ಗುಣಾಕಾರನಾಗಿದ್ದಾನೆ ಅಂತ. ಪರಮಾತ್ಮನ ರೂಪ ಅಂದರೆ ದೇಹಾಕೃತಿ ಅಂದರೆ ಅದು ಸದ್ಗುಣಪೂರ್ಣವಾದಂತಹ ಸದ್ಗುಣಗಳ ಆಕೃತಿಯೇ ಪರಮಾತ್ಮನ ದೇಹ. ಸದ್ಗುಣ ಆಕೃತಿಯೇ ಪರಮಾತ್ಮನ ದೇಹ, ನಿರ್ದೋಷವಾಗಿಯೂ ಕೂಡ ಇರುವಂಥದ್ದು. ಇಷ್ಟು ಒಂದು ಅಭಿಪ್ರಾಯ. ಎರಡನೇದೇನು ಅಂದರೆ, ಪರಮಾತ್ಮನ ಅನೇಕ ಗುಣಗಳಿಂದ ಪರಿಪೂರ್ಣವಾದ ದೇಹ ಅಂತ ಹೇಳ್ತೇವಲ್ಲ, ಅದೇ ರೀತಿಯಾಗಿ ಪರಮಾತ್ಮನ ಒಂದೊಂದು ಗುಣಗಳಲ್ಲಿಯೂ ಕೂಡ ಅನಂತ ಗುಣಗಳಿವೆ. ಒಂದು ರೂಪದೊಳಗೆ ಅನಂತ ರೂಪಗಳು, ಒಂದು ಗುಣದಲ್ಲಿ ಅನಂತ ಗುಣಗಳು, ಒಂದು ಕ್ರಿಯೆಯಲ್ಲಿ ಅನಂತ ಕ್ರಿಯೆಗಳು ಅಂತ ಹೀಗೆಲ್ಲ ಪರಮಾತ್ಮನನ್ನು ವರ್ಣಿಸಬೇಕಾದ್ರೆ ಭಾಗಣದಾಸರು ಇದೇ ರೀತಿ ಹೇಳ್ತಾ ಪರಿಚಯ ಕೊಡ್ತಾರೆ. ಭಗವಂತನ ಅರ್ಥ ಮಾಡಿಕೊಳ್ಬೇಕಲ್ಲ, ನಮಗೇನು ಗೊತ್ತಿದೆ? ಸೊನ್ನೆಯಾಗಿರುವವರೇ ನಾವು. ವಾಟ್ ಈಸ್ ಶೀ ಅಂದರೆ ಶೀ ಇಸ್ ಅ ಝೀರೋ ಅಂತ ಧಾರಾಳವಾಗಿ ಹೇಳ್ಬೋದು ನನ್ನ ಬಗ್ಗೆ. ಯಾಕೆಂದರೆ ನಮಗೆ ಗೊತ್ತಿಲ್ಲ. ಯಾರ ಬಗ್ಗೆ ಗೊತ್ತಿರಬೇಕು? ನನ್ನ ಬಗ್ಗೆ ನಂಗೆ ಗೊತ್ತಿಲ್ಲ, ಪರಮಾತ್ಮನ ಬಗ್ಗೆ ಏನು ಗೊತ್ತಾಗ್ತದೆ? ಹಾಗಾದರೆ ಏನೋ ಹೇಳಲಿಕ್ಕೆ ಬರ್ತದಲ್ಲ ಅಂದರೆ, ಹರಿದಾಸರು ಹಿರಿಯ ಭಾಗಣ್ಣದಾಸರಂಥ ಮಹನೀಯರು ಹೇಳಿಕೊಟ್ಟಿದ್ದಕ್ಕೆ ಬರ್ತದೆ. ಏನು ಹೇಳಿಕೊಡ್ತಾರೆ ಅವರು? ಒಂದು ಗುಣದೊಳಗೆ ಅನಂತ ಗುಣಗಳು, ಒಂದು ಕ್ರಿಯೆಯೊಳಗೆ ಅನಂತ ಕ್ರಿಯೆಗಳು, ಒಂದು ರೂಪದೊಳಗೆ ಅನಂತ ರೂಪಗಳು. ಹೀಗೆ ಪರಮಾತ್ಮನ ಒಂದು ಗುಣ ಚಿಂತನೆ ಮಾಡಿದರೆ ಸರ್ವಗುಣಗಳು ಅದರಲ್ಲೇ ತುಂಬಿಕೊಂಡು ಇರುವಂಥದ್ದು. ಇಂತಹ ಅನಂತತ್ವವನ್ನು ಹೊಂದಿರುವಂತಹ ದೇಹಾಕೃತಿ ಪರಮಾತ್ಮನಿಗಿದೆ. ಇದಮಸ್ತ ಸಮಸ್ತ ದೂಷಣಂ. ಈ ಪರಮಾತ್ಮನ ದೇಹ ಅಂದರೆ ಅದರಲ್ಲಿ ಸರ್ವ ದೋಷಗಳು ಕೂಡ ಯಾವ ದೋಷವೂ ಇಲ್ಲದಂಥದ್ದು. ಅಂತಹ ದೇಹವು ಸಚಿದಾನಂದಮಯಂ ಹಿ ಕೇವಲಂ. ಹಾಗಾದರೆ ಪರಮಾತ್ಮನ ದೇಹ ಅಂದರೆ ಏನ್ರಿ? ಕುಂದೆಳ್ಳಿಷ್ಟಿಲ್ಲದ ಮುಕುಂದ ಅಂತ ವರ್ಣಿಸುವುದು. ಪರಮಾತ್ಮನಲ್ಲಿ ಯಾವ ಲೋಪವೂ ಇಲ್ಲ, ದೋಷವೂ ಇಲ್ಲ, ಇಂಥವನೇ ಭಗವಂತ ಅಂತ. ಹಾಗೆಯೇ ಸಚಿದಾನಂದಮಯಂ ಹಿ ಕೇವಲಂ. ಹಾಗಾದರೆ ಪರಮಾತ್ಮನ ಆಕೃತಿ ದೇಹ ಅಂದರೆ ಅದರಲ್ಲಿ ಏನು? ನಮ್ಮ ದೇಹ ಅಂದರೆ ಏನು ಹೇಳಬೇಕು? ರುಂಡ ಮುಂಡ ಕೈಕಾಲು, ಸಪ್ತಧಾತುಗಳು. ಆ ಸಪ್ತಧಾತುಗಳ ಎಲ್ಲವೂ ಕೂಡ ವಾತ ಪಿತ್ತ ಕಫಾದಿಗಳಿಂದ ಪೂರ್ಣವಾದದ್ದು. ಹೀಗೆ ಹೇಳ್ಕೊತ ಹೋಗ್ತಾರೆ ವೈದ್ಯಶಾಸ್ತ್ರ. ಇರಲಿ, ಅದನ್ನು ಬೇರೆ ಇಂಗ್ಲೀಷ್ ವೈದ್ಯ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ಬೋದು. ಯಾರೇ ಏನೇ ಹೇಳಿದ್ರು ಎಲ್ಲ ಕಡೆಯಲ್ಲೂ ಕೂಡ ದೋಷವನ್ನು ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಯಾವ ವೈದ್ಯರಿಗೂ ಬರುವುದಿಲ್ಲ.
ಹೀಗೆ ಇರುವಂತಹ ದೇಹಗಳು ಇವು. ಪರಮಾತ್ಮನ ದೇಹ ಹೇಗುಂಟು? ಸಚಿದಾನಂದಮಯಂ ಹಿ ಕೇವಲಂ, ಕೇವಲ ಕೇವಲ ಜ್ಞಾನಾನಂದ ಪರಿಪೂರ್ಣವಾದಂತಹ ದೇಹ. ಅಂತಹ ದೇಹವನ್ನು ನೀನು ನೋಡ್ತಾ ಇದ್ದೇನೆ, ಎಂಥ ಆಶ್ಚರ್ಯ ಇದು ಅಂತ ಆಚಾರ್ಯರು ವರ್ಣಿಸ್ತಾ ಅದನ್ನು ನೋಡಿ ನೋಡಿ ಆಲೋಚಿಸ್ತಾ ಇದ್ದಾರೆ. ಕಮಲ ಕಮಲಾಸನಾನಿಲೈಃ ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಃ ಪದಪದ್ಮರಜೋಸ್ಯ ಧಾರಿತಂ ಶಿರಸಾ ಹಂತ ವಹಾಮ್ಯಹಂ ಮುಹುಃ. ಹೀಗೆ ಹೇಳಿ ಮತ್ತೆ ಮುಂದಿನ ವಿಷಯ ಹೇಳ್ತಾರೆ. ಏನಿದು? ಕಮಲ ಕಮಲಾಸನಾನಿಲೈಷಿ. ಈ ಪರಮಾತ್ಮನಿಗೆ ಏನಾಗಿದೆ? ಪರಮಾತ್ಮನ ಇಷ್ಟೆಲ್ಲ ಗುಣಗಳು, ಜ್ಞಾನಾನಂದ ಪರಿಪೂರ್ಣವಾದಂತಹ ದೇಹಾಕೃತಿಯನ್ನು ಹೊಂದಿದವ ಈ ಪರಮಾತ್ಮ. ಯಾವ ರೂಪ ಆದರೂ ಹಾಗೇ ಇದೆ ಅಂತ. ಅದು ವೇದವ್ಯಾಸ ರೂಪ ಆಗಬಹುದು, ದತ್ತ ರೂಪ ಆಗಬಹುದು, ಕಪಿಲ ರೂಪ ಆಗಬಹುದು, ಇಲ್ಲ ರಾಜನಾದಂತಹ ರಾಮರೂಪ ಆಗಬಹುದು, ಋಷಭ ರೂಪ ಆಗ್ಬೋದು. ನಿಮಗೆ ರೂಪ ಯಾವುದಾದ್ರೆ ಎಲ್ಲ ರೀತಿಯ ಯಾವ ರೂಪ ತಾಳಿದರೂ ಪರಮಾತ್ಮ ಜ್ಞಾನಾನಂದಮಯನಾಗಿಯೇ, ಜ್ಞಾನಾನಂದಮಯವಾದಂತಹ ನಿರ್ದೋಷವಾದಂತಹ ಅಪ್ರಾಕೃತ ದೇಹಾಕಾರ ಉಳ್ಳವ ಅಂತ ಇಷ್ಟ ಅಭಿಪ್ರಾಯ. ಇಂತಹ ಪರಮಾತ್ಮನನ್ನ ಎಲ್ಲ ದೇವತೆಗಳು ಇದನ್ನು ಚೆನ್ನಾಗಿ ತಿಳಿದಿದ್ದಾರೆ. ತಿಳಿದದ್ದರಿಂದ ಏನು ಮಾಡ್ತಾರೆ? ಯಾರ್ಯಾರು ತಿಳಿದಿದ್ದಾರೆ ಪರಮಾತ್ಮನನ್ನು? ಹೀಗ ಸಚಿದಾನಂದಮಯ ಪರಮಾತ್ಮ ಅನ್ನೋದನ್ನು ಯಾರ್ಯಾರು ತಿಳಿದಿದ್ದಾರಪ್ಪ? ಎಲ್ಲರೂ ತಿಳಿದಿದ್ದಾರೆ. ದೇವತೆಗಳು, ರಮಾ ಬ್ರಹ್ಮಾದಿ ಸರ್ವರು ತಿಳಿದಿದ್ದಾರೆ. ತಿಳಿದು ಮಾಡುವುದೇನವರು ಅಂದರೆ ರಮಾದೇವಿ ಆಗ್ಬೋದು, ವಿರಿಂಚಿ, ಮುಖ್ಯಪ್ರಾಣ, ಗರುಡ, ಶೇಷ, ಶಿವ, ದೇವೇಂದ್ರ ಇತ್ಯಾದಿ ಸರ್ವ ದೇವತೆಗಳು ಕೂಡ ಈ ಪರಮಾತ್ಮನ ಪಾದಗಳ ಮುಂದೆ ಬಂದು ನಮಸ್ಕಾರ ಮಾಡುವುದು, ಪರಮಾತ್ಮನ ಪಾದಧೂಳನ್ನ ತಲೆ ಮೇಲೆ ಹೊರುತ್ತಾರೆ. ಪದಪದ್ಮ ರಜೋಸ್ಯ ಧಾರಿತಂ. ಪರಮಾತ್ಮನ ಯಾವ ಕಮಲದಂತಹ ಪಾದಗಳಲ್ಲಿರುವಂತಹ ಪರಾಗ ಧೂಳನ್ನು ತಲೆಯ ಮೇಲೆ ಹೊರ್ತಾರೋ, ಒಟ್ಟು ಪರಮಾತ್ಮನ ಪಾದಗಳನ್ನು ತಮ್ಮ ತಲೆ ಮೇಲೆ ಹೊತ್ತವರು ಯಾರು? ರಮಾದೇವಿ, ವಿರಿಂಚಿ, ಮುಖ್ಯಪ್ರಾಣ, ಶಿವ, ಗರುಡ, ಶೇಷ, ಶಿವಾದಿಗಳು ಎಲ್ಲ ದೇವತೆಗಳು, ದೇವೇಂದ್ರಾದಿ ಸಮಸ್ತ ದೇವತೆಗಳು ಪರಮಾತ್ಮನನ್ನು ಹಾಗೆ ಸೇವಿಸ್ತಾರೆ. ಶಿರಸಾ ಹಂತ ವಹಾಮ್ಯಹಂ. ಹೀಗೆ ಅವರೆಲ್ಲರೂ ಶಿರಸ ಅವನ ಪಾದಧೂಳಿಯನ್ನು ತಲೆ ಮೇಲೆ ಧರಿಸ್ತಾರೆ. ಅಂದರೆ ನಾನು ಕೂಡ ಮತ್ತೆ ಅವನ ಪಾದಧೂಳನ್ನು ತಲೆ ಮೇಲೆ ಹೊರ್ತೇನೆ ಅಂತ ಈ ಅಂಶವನ್ನು ಇಲ್ಲಿ ಹೇಳ್ತಾರೆ. ಇಷ್ಟು ಹೇಳುವಾಗ ನಮಗೆ 25 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.